ವೀಕ್ಷಕರೇ, ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ. ನಾನು ಸವಿತಾ ದೊಡ್ಡಯ್ಯ. ಮಂದಾರಗಿರಿ ಪಿಂಚಾದ ಮರುಸೃಷ್ಟಿ ಈ ಪರಿಕಲ್ಪನೆಯಡಿ ಜನವರಿ 26ರಿಂದ 28ರವರೆಗೆ 3 ದಿನಗಳ ಕಾಲ ತೋಟಗಾರಿಕೆ ಇಲಾಖೆ ಆವರಣದಲ್ಲಿ ಫಲಪುಷ್ಪ ಪ್ರದರ್ಶನ ಏರ್ಪಡಿಸಲಾಗಿದೆ ಎಂದು ಜಿಲ್ಲಾ ಪಂಚಾಯತ್ ಸಿಇಒ ಪ್ರಭು ತಿಳಿಸಿದ್ದಾರೆ. ತುಮಕೂರಿನ ಎಸ್ಎಸ್ ಪುರಂ ತೋಟಗಾರಿಕೆ ಇಲಾಖೆಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ತೋಟಗಾರಿಕೆ ಇಲಾಖೆ ಮತ್ತು ಜಿಲ್ಲಾ ತೋಟಗಾರಿಕೆ ಸಂಘದ ತುಮಕೂರು ಇವರ ಸಂಯುಕ್ತಾಶ್ರಯದಲ್ಲಿ 2024-25ನೇ ಸಾಲಿನ ಫಲಪುಷ್ಪ ಪ್ರದರ್ಶನವನ್ನು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಮಾರ್ಗದರ್ಶನದಲ್ಲಿ ತೋಟಗಾರಿಕಾ ಇಲಾಖೆ ಆವರಣದಲ್ಲಿ ಆಯೋಜಿಸಲಾಗಿದೆ. ತುಮಕೂರು ಜಿಲ್ಲೆಯ ಮಂದಾರಗಿರಿ ಬೆಟ್ಟವು ಪ್ರಮುಖ ಜೈನ ಯಾತ್ರಾ ಕೇಂದ್ರವಾಗಿದ್ದು, ಜೈನ ಧರ್ಮ ಕರ್ನಾಟಕದಲ್ಲಿ ಶ್ರೀಮಂತ ಇತಿಹಾಸವನ್ನು ಹೊಂದಿದೆ. ಒಂದು ಸ್ತೂಪವು 81 ಅಡಿ ಎತ್ತರದ ಸುಂದರ ಪಿಂಚಿಯಾಗಿದೆ. ಈ ಪಿಂಚಿಯು 2400 ಚದುರ ಅಡಿ ವಿಸ್ತೀರ್ಣವನ್ನ ಹೊಂದಿದೆ. ಈ ಮಂದಿರವನ್ನ ತಿಂಗಳುಗಳಲ್ಲಿ ನಿರ್ಮಿಸಲಾಗಿದೆ. ಗೋಮಠದ ಮೇಲ್ಭಾಗವು ಕೊಕ್ಕೆ ಆಕಾರವನ್ನ ಹೊಂದಿದ್ದು, ಗೋ ಮೇಲೆ ಪೊರಕೆಯನ್ನ ನೇತು ಹಾಕಲು ಬಳಸುವ ದಾರದ ಲೂಪ್ ಅನ್ನು ಹೊಂದಿರುವ ಗುರು ಮಂದಿರವು ಮೇ 2014ರಲ್ಲಿ ಸ್ಥಾಪಿತವಾಗಿಲ್ಲ. ಈ ದೇವಾಲಯ 20ನೇ ಶತಮಾನದ ದಿಗಂಬರ ಜೈನ ತಪಸ್ವಿ ಆಚಾರ್ಯರಾದ 108ನೇ ಶಾಂತಿಸಾಗರ್ ಮಹಾರಾಜ್ ಅವರಿಗೆ ಸಮರ್ಪಿಸಲಾಗಿದೆ. ಮಂದಾರಗಿರಿ ಗುರು ಮಂದಿರವು ನವಿಲುಗರಿಗಳಿಂದ ವಿಶಾಲವಾದ ಸನ್ಯಾಸಿಗಳ ಪೊರಕೆಯ ಆಕಾರದ ವಾಸ್ತುಶಿಲ್ಪವನ್ನು ಹೊಂದಿದೆ. ಜೈನ ಧರ್ಮದ ಮಗಳನ್ನು ಸಯಾದ್ಗೆಯ ಸಂಕೇತವಾಗಿ ಬಳಸುತ್ತಾರೆ ಎಂದರು. ಎಲ್ಲ ಜಿಲ್ಲೆಯ ಎಲ್ಲ ತಾಲೂಕುಗಳಿಗೆ ಬಂದು ಒಂದು ಟ್ಯಾಮರಿನ್ ಪಾರ್ಕ್ ಮತ್ತೆ ಇದ್ದು ಮಾಡ್ತಾರೆ. ಹಾಗಾಗಿ ಅದರ ಎಲ್ಲ ಒಳ್ಳೆ ಬೆಳವಣಿಗೆ ಏನಾಗುತ್ತೆ ಮಾಹಿತಿ ಕೊಟ್ಟೆ ಸ್ಯಾಂಪಲ್ ಆ ಥರದ ಎಲ್ಲ ಮಾಹಿತಿಗಳ ಕುರಿತು ಚರ್ಚೆ ಮತ್ತು ಆ ರೀತಿ ಗೌರವಾನ್ವಿತರನ್ನ ಕರೆಸಿ ಮಾಹಿತಿಗಳನ್ನ ಕೊಡುವಂಥದ್ದು ಆ ಎಲ್ಲ ಕೆಲಸಗಳನ್ನು ಮಾಡ್ತಾರೆ. ಆಮೇಲೆ ಸ್ಮರಣ ಸಂಚಿಕೆ ಮತ್ತೆ ಮ್ಯಾಗಝಿನ್ ಮಾಹಿತಿಯ ಕೃಷಿ ತೋಟಗಾರಿಕಾ ಬೆಳೆಗಳ ಗುಣಮಟ್ಟ ಮತ್ತೆ ಅವುಗಳ ಸುಧಾರಣೆ, ಅವುಗಳಿಗೆ ಮಾರುಕಟ್ಟೆ, ಅವುಗಳ ಬೆಳೆಯ ಪದ್ಧತಿಗಳು, ಇವೆಲ್ಲವನ್ನು ಲೇಖನಗಳು ಇವೆಲ್ಲವನ್ನು ಒಳಗೊಂಡಂತ ಇದರಲ್ಲಿ ತೋಟಗಾರಿಕಾ ಇಲಾಖೆ ಬಜೆಟ್ ಡಿಡಿ ಅವರು ಹೇಳ್ತಾರೆ ಒಂದು 12 lakhs ಬಂದಿದೆ. ನಾವು ಇದನ್ನ ಅತ್ಯಂತ ಯಶಸ್ವಿ ಮಾಡಬೇಕು ಅಂತ ಹೇಳಿ ನಾವು ಕಳೆದ ವರ್ಷದ ಅನುಭವದ ಹಿನ್ನೆಲೆಯಲ್ಲಿ ಇಲಾಖೆಗಳು ಯಾವ್ಯಾವ ಇಲಾಖೆಗಳು ಇದನ್ನು ತೊಡಕೊಳ್ತಾ ಇದ್ವಿ ಅನುದಾನವನ್ನು ಆ ಇಲಾಖೆಯವರೇ ರೆಡಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಯಾವುದು ತೋಟಗಾರಿಕಾ ಇಲಾಖೆಗೆ ಬರ್ತಾ ಇರೋಂಥ ಬಜೆಟ್ ನಾನಾಗಲೇ ಹೇಳಿದೆ ಬಹಳ ಸಣ್ಣ ಪ್ರಮಾಣದ ಒಂದು ಬಜೆಟ್ ಇದೆ. ಹಾಗಾಗಿ ಆಕರ್ಷಕವಾಗಿ ಮಾಡಬೇಕು, ವೈವಿಧ್ಯಮಯವಾಗಿ ಮಾಡಬೇಕು ಅಂದ್ರೆ ಎಲ್ಲರೂ ಕೈ ಜೋಡಿಸಬೇಕು. ಸೊ ಹಾಗಾಗಿ ಎಲ್ಲ ಇಲಾಖೆಗಳು ಕೂಡ ಸಹಯೋಗ ಇದೆ. ಇದಕ್ಕೆ ಆಯಾ ಇಲಾಖೆ ಇದಾಗುತ್ತೆ. ನೋಡೋಣ, ಅದು ನಮ್ಮ ಕೈಯಲ್ಲೇ ಇರುತ್ತೆ. ಚೆನ್ನಾಗಿದೆ, ಥಂಡಿಗೆ ಚೆನ್ನಾಗಿದೆ, ಕೂಲಾಗಿದೆ, ಆ ನೆರಳಲ್ಲಿರೋದ್ರಿಂದ ಇನ್ನೂ ಒನ್ ಡೇ ಎಕ್ಸ್ಟೆಂಡ್ ಮಾಡ್ಬೋದು ಅಂದರೆ ಅದೇನು ತೆಗಿಯುವಂಥದ್ದೇನಿಲ್ಲ, ಇನ್ನೊಂದು ಎಕ್ಸ್ಟೆಂಡ್ ಆಗುತ್ತೆ. ಒಟ್ಟಿಗೆ 3 ದಿನ ಅಂದ್ಕೊಂಡಿದ್ದೀವಿ. ಈಗ ಉದ್ಘಾಟನೆ ಆಗುತ್ತೆ. ವೇದಿಕೆ ಕಾರ್ಯಕ್ರಮಕ್ಕೂ ಇಲ್ಲಿಂದಕ್ಕೂ ಏನು ಸಂಬಂಧ ಇದೆ. ಇಲ್ಲಿ ನೋಡೋರು ಪಾಪ ನೋಡ್ತಾ ಇದ್ದಾರೆ, ಏನು ಅದೇನು ಇದಿರೋದಿಲ್ಲ. ನೀವು ಅವತ್ತು ಅಷ್ಟೇ ಉದ್ಘಾಟನೆಗೆ ಏನು ವೇಟ್ ಮಾಡೋದು ಇದೆಲ್ಲ ನೋಡೋರು ನೋಡ್ತಾ ಇದ್ದೀವಿ. ನೋಡಿ ವಿದ್ಯುಕ್ತವಾಗಿ ಸಂಜೆ 5 ಗಂಟೆಗೆ ಬಂದು ಅದು ಈ ಒಂದು ಫ್ಲವರ್ ಶೋ ನಮ್ಮದು ಪ್ರತಿ ವರ್ಷ ನಾವು ನಿರಂತರವಾಗಿ ನಾವು ನಡೆಸ್ಕೊಂಡು ಬರ್ತಾ ಇದ್ದೀವಿ. ಈ ಬಾರಿ ಇದು ಒಂದು ವಿಶೇಷ ರೀತಿಯಾಗಿ ನಮ್ಮ ಮಾನ್ಯ ಸಚಿವರುಗಳು, ನಮ್ಮ ಉಸ್ತುವಾರಿ ಸಚಿವರು, ಸಹಕಾರ ಸಚಿವರು ಮತ್ತು ನಮ್ಮ ಮಾನ್ಯ ಜಿಲ್ಲಾಧಿಕಾರಿ ಮೇಡಮ್ ಅವರು ಮತ್ತು ನಮ್ಮ ಸಿ ಒ ಸಾಹೇಬರು ಇವರೆಲ್ಲರ ಒಂದು ಸಲಹೆ ಸೂಚನೆ ಮಾರ್ಗದರ್ಶನದಂತೆ ಈ ಬಾರಿ ಒಂದು ವಿಭಿನ್ನ ರೀತಿಯಲ್ಲಿ ಅವರ ಸಹಕಾರದಿಂದ ಇನ್ನೂ ಹೆಚ್ಚಿನ ಉತ್ತಮ ರೀತಿಯಲ್ಲಿ ನಾವು ಈ ಫಲಪುಷ್ಪ ಪ್ರದರ್ಶನವನ್ನು ಆಯೋಜನೆ ಮಾಡೋದಕ್ಕೆ ನಾವು ಕ್ರಮ ಕೈಗೊಳ್ತಾ ಇದ್ದೀವಿ. ಈ ಬಾರಿಯನ್ನು ನಮ್ಮದು ಮೇಯ್ನು ಥೀಮ್ ತೊಗೊಂಡು ನಾವು ಮಂದಾರಗಿರಿ ಅಂತೇಳಿ ಅದು ಎಲ್ಲ ವಿವಿಧ ಬಗೆಯ ಹೂಗಳಿಂದ ಅದನ್ನು ನಾವು ಅಲಂಕೃತಗೊಳಿಸಿ ಅದನ್ನು ಸಜ್ಜುಗೊಳಿಸ್ತಾ ಇದ್ದೀವಿ. ಅದೇ ರೀತಿ ಚನ್ನಕೇಶವ ಸ್ವಾಮಿ ಟೆಂಪಲ್ದು ಅದೊಂದು ನಾವು ಮಿಲೆಟ್ಸಲ್ಲಿ ಅದನ್ನು ನಾವು ಮಿಲೆಟ್ಸಿಂದ ಅದನ್ನು
ಮೂರ್ತಿನ ಇದು ಮಾಡಿ ಅನಾವರಣಗೊಳಿಸ್ತಾ ಇದ್ದೀವಿ. ಹಾಗೆ ಒಂದು ಜಾನುವಾರು ಆರ್ಟ್ ಅಂತಂದರೆ ತೆಂಗಿನ ಗರಿ ಎಲೆಗರಿಯಿಂದ ನಾವು ಅದನ್ನು ರೈತರ ಬದುಕು ಆ ಒಂದು ಸಿಹದ ಮೇಲೆ ಅದೊಂದು ಸೊಗಸಾಗಿ ಅದೊಂದು ಮೂಡಿ ಬರ್ತಾ ಇದೆ. ಆಮೇಲೆ ಇಸ್ರೋಗೆ ನಮನ ಅಂತೇಳಿ ನಮ್ಮ ಏನು ಇಸ್ರೋಗೆ ಚೇರ್ಮನ್ ಆಗಿ ಕೆಲಸ ಅಂದರೆ ಒಳ್ಳೊಳ್ಳೆ ಕಾರ್ಯಗಳನ್ನ ಮಾಡಿ ಅಚೀವ್ಮೆಂಟ್ ಮಾಡಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ನಮನ ನೀಡುವ ರೂಪದಲ್ಲಿ ನಮ್ಮದು ಏನು ಕಲ್ಲಂಗಡಿ ಹಣ್ಣಲ್ಲಿ ತರಕಾರಿನಲ್ಲಿ ಕೆತ್ತನೆ ಮಾಡಿ ಅದನ್ನೊಂದು ತೋರಿಸೋ ಪ್ರಯತ್ನ ನಾವು ಮಾಡ್ತಾಯಿದ್ದೀವಿ. ಅದಾದ ನಂತರ ವಿವಿಧ ಬಗೆಯ ನಮ್ಮವು ಹೂಗಳು ಅನೇಕ ಮೋರ್ ದೆನ್ ಒಂದು 10,000 ಮೇಲಿನ ಹೂವಿನ ಕುಂಡಗಳಿದ್ದಾವೆ. ಅವನ್ನು ನಾವು ವಿಶೇಷ ರೀತಿಯಲ್ಲಿ ಜೋಡಣೆ ಮಾಡ್ತಾಯಿದ್ದೀವಿ. ಆಮೇಲೆ ಮರಳೂರು ಅದು ವಿವಿಧ ಕಲಾಕೃತಿಗಳನ್ನು ಮರಳಲ್ಲಿ ನಾವು ಇದು ಮಾಡಿ ತೋರಿಸೋ ಒಂದು ಪ್ರಯತ್ನ ಮಾಡ್ತಾಯಿದ್ದೀವಿ. ಮತ್ತು ನಮ್ಮ ಇಲ್ಲಿ ಒಂದು ಹೋಮ್ ಗಾರ್ಡನ್ ಒಂದು ಲ್ಯಾಂಡ್ಸ್ಕೇಪಿಗೆ ಯಾವ ಥರ ಇರುತ್ತೆ ಒಂದು ಮಾಡೆಲ್ಲಾಗಿ ಒಂದು ಈ ಬಾರಿ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಅದು ಎಲ್ಲ ನಾಗರಿಕರಿಗೆ ಒಂದು ಅರಿವು ಮೂಡಿಸೋದು ಇರ್ಬೋದು. ಯಾವ ರೀತಿ ಅದೊಂದು ಮನೆಯಲ್ಲಿ ಚೆನ್ನಾಗಿ ಮಾಡಿಟ್ಕೊಂಡ್ರೆ ಒಂಥರ ಅದು ಗಾರ್ಡನ್ ನೋಡ್ತಾ ಇದ್ದರೆ ನಿಮಗೂ ಅನಿಸ್ಬೋದು ಒಂಥರ ಏನೋ ಎಷ್ಟೇ ಸ್ಟ್ರೆಸ್ ಇದ್ರೂ ಒಂಥರ ಮನಸ್ಸಿಗೆ ಆಹ್ಲಾದಕರ ಸಂತೋಷ ಒಂದು ಸಿಗುತ್ತೆ. ಆ ನಿಟ್ಟಿನಲ್ಲಿ ಒಂದು ಚಿಕ್ಕದಾಗಿ ಅದನ್ನೊಂದು ಎಲ್ಲ ನಾಗರಿಕರು ತೋರಿಸೋ ಒಂದು ಪ್ರಯತ್ನ ನಾವಿಲ್ಲಿ ಮಾಡ್ತಾ ಇದ್ದೀವಿ. ತಿಪಟೂರಿನಲ್ಲಿ ಫೆಬ್ರವರಿ 13ರಿಂದ 4 ದಿನಗಳ ಕಾಲ ಹೊನಲು ಬೆಳಕಿನ ಪುರುಷರ ಮತ್ತು ಮಹಿಳೆಯರ ರಾಷ್ಟ್ರೀಯ ವಾಲಿಬಾಲ್ ಚಾಂಪಿಯನ್ ಟೂರ್ನಿಯನ್ನು ಆಯೋಜನೆ ಮಾಡಲಾಗಿದೆ ಎಂದು ಸ್ಪಂದನ ಕ್ರೀಡಾ ಮತ್ತು ಸಾಂಸ್ಕೃತಿಕ ಸಂಘದ ಸದಸ್ಯ ನವೀನ್ ತಿಳಿಸಿದ್ದಾರೆ. ನಗರದ ಕಾಸ್ಮೋಪಾಲಿಟನ್ ಕ್ಲಬ್ ಆವರಣದಲ್ಲಿ ಆಯೋಜಿಸಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಸ್ಪಂದನ ಕ್ರೀಡಾ ಮತ್ತು ಸಾಂಸ್ಕೃತಿಕ ಸಂಘದ ಸದಸ್ಯ ನವೀನ್ ಕೆಎಸ್ ಮಾತನಾಡಿ, ತಿಪಟೂರು ನಗರದ ಕಲ್ಪತರು ಕ್ರೀಡಾಂಗಣದಲ್ಲಿ ಫೆಬ್ರವರಿ 13 ಮತ್ತು 14, 15, 16ರಂದು ರಾಷ್ಟ್ರೀಯ ಆಹ್ವಾನಿತ ವಾಲಿಬಾಲ್ ಚಾಂಪಿಯನ್ಶಿಪ್ ಟೂರ್ನಿಮೆಂಟ್ ಆಯೋಜನೆ ಮಾಡಲಾಗಿದ್ದು, ತಿಪಟೂರು ಇತಿಹಾಸದಲ್ಲಿ ವಿಶೇಷ ಕಾರ್ಯಕ್ರಮವಾಗಿ ರೂಪುಗೊಳ್ಳಲಿದೆ ಎಂದರು. ಪ್ರಮುಖ ಅಂಶ ಏನಂತಂದ್ರೆ ಫೆಬ್ರವರಿ 13, 14, 15, 16ರಂದು 4 ದಿವಸ ರಾಷ್ಟ್ರಮಟ್ಟದ ಹೊನಲು ಬೆಳಕಿನ ವಾಲಿಬಾಲ್ ಪಂದ್ಯಾವಳಿಗಳನ್ನು ಪುರುಷ ಮತ್ತು ಮಹಿಳೆಯರಿಗಾಗಿ ನಾವು ಸ್ಪಂದನ ತಂಡದಿಂದ ಆಯೋಜಿಸಿದ್ದೀವಿ. 4 ದಿನ ನಮ್ಮ ತಿಪಟೂರು ನಗರದಲ್ಲಿ ಒಂದು ಕ್ರೀಡಾ ಹಬ್ಬವೇ ಜರುಗಲಿದೆ. ಇದು ರಾಷ್ಟ್ರಮಟ್ಟದ ಹೊನಲು ಬೆಳಕಿನ ಪಂದ್ಯಾವಳಿ ಆಗಿರೋದ್ರಿಂದ ದೇಶದ ಪ್ರತಿಷ್ಠಿತ ಆಟಗಾರರು, ಅದರಲ್ಲೂ ಬಹಳ ಮುಖ್ಯವಾಗಿ ವಿವಿಧ ರಾಜ್ಯಗಳನ್ನು ಪ್ರತಿನಿಧಿಸಿ ರಾಷ್ಟ್ರಮಟ್ಟದಲ್ಲಿ ಆಡಿರ್ತಕ್ಕಂಥ ಆಟಗಾರರಿರಬಹುದು, ಜೊತೆಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತವನ್ನು ಪ್ರತಿನಿಧಿಸಿರ್ತಕ್ಕಂಥ ಆಟಗಾರರಿರಬಹುದು, ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುತ್ತಿದ್ದಾರೆ. ನಿಜಕ್ಕೂ ಕೂಡ ಇದು ತಿಪಟೂರಿನ ಇತಿಹಾಸದಲ್ಲೇ ಒಂದು ಅವಿಸ್ಮರಣೀಯ ಕ್ರೀಡಾಕೂಟವಾಗಿ ಜರುಗಲಿದೆ ಅನ್ನೋದು ನನ್ನ ಒಂದು ಆಶಾಭಾವನೆ. ಕ್ರೀಡಾಕೂಟದ ಆಯೋಜನೆಯ ಪ್ರಮುಖ ಉದ್ದೇಶ ಕ್ರೀಡೆಗೆ ಪ್ರೋತ್ಸಾಹ ನೀಡಬೇಕು ಅನ್ನೋದು ಒಂದಾದರೆ, ಎರಡನೇದು ನಮ್ಮ ತಾಲೂಕಿನ ಸುತ್ತಮುತ್ತ ತಾಲೂಕಿರ್ಬೋದು, ಸುತ್ತಮುತ್ತ ತಾಲೂಕಿನಲ್ಲಿರ್ತಕ್ಕಂಥ ಅಸಂಖ್ಯಾತ ಕ್ರೀಡಾಭಿಮಾನಿಗಳಿಗೆ ಒಂದು ಒಳ್ಳೆಯ ಮನೋರಂಜನೆಯನ್ನು ಈ ಕ್ರೀಡೆ ಮುಖಾಂತರ ನೀಡಬೇಕು ಅನ್ನೋ ಸದುದ್ದೇಶ ಇದೆ. ಅದರ ಜೊತೆಗೆ ಯುವ ಪೀಳಿಗೆ ಏನಿದೆ ನಮ್ಮದು ಕ್ರೀಡೆಯಿಂದ ವಿಮುಖವಾಗ್ತಾ ಇದೆ. ಆ ಒಂದು ಯುವ ಪೀಳಿಗೆಯನ್ನ ಕ್ರೀಡೆಯತ್ತ ಮುಖ ಮಾಡೋ ರೀತಿ, ಅವರಿಗೆ ಉತ್ಸಾಹ ರೀತಿ ಬರೋ ರೀತಿ, ಪ್ರೋತ್ಸಾಹ ನೀಡೋ ರೀತಿ ಈ ಒಂದು ಕ್ರೀಡಾಕೂಟ ನಡೆದು ನಮ್ಮ ಮಕ್ಕಳು, ನಮ್ಮ ಯುವ ಜನತೆ ಕ್ರೀಡೆಗೆ ಹೆಚ್ಚು ಪ್ರಾತಿನಿಧ್ಯ ಕೊಟ್ಟು ಸ್ಫೂರ್ತಿ ಹೊಂದಲಿ ಅನ್ನೋ ಒಂದು ಸದುದ್ದೇಶ ಇಟ್ಕೊಂಡು ಈ ಕ್ರೀಡಾಕೂಟವನ್ನು ಆಯೋಜನೆ ಮಾಡ್ತಾ ಇದ್ವಿ. ಮಾಜಿ ನಗರಸಭೆ ಸದಸ್ಯ ಎಂ ನಿಜಗುಣ ಮಾತನಾಡಿ, ತಿಪಟೂರಿನ ಹಲವಾರು ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ಸ್ಪಂದನ ಕ್ರೀಡಾ ಮತ್ತು ಸಾಂಸ್ಕೃತಿಕ ಸಂಘ ರಾಷ್ಟ್ರೀಯ ಮಹಿಳಾ ಮತ್ತು ಪುರುಷರ ಹೊನಲು ಬೆಳಕಿನ ವಾಲಿಬಾಲ್ ಕ್ರೀಡಾಕೂಟ ಆಯೋಜನೆ ಮಾಡಲಾಗಿದೆ. ಕಾರ್ಯಕ್ರಮದ ಮೆರುಗು ಹೆಚ್ಚಿಸುವ ದೃಷ್ಟಿಯಿಂದ ತಿಪಟೂರು ತಾಲೂಕಿನ ಹಲವಾರು ಶಾಲಾ ಕಾಲೇಜು ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದ್ದು, ಕೇಂದ್ರ ಸಚಿವ ಸೋಮಣ್ಣ ಸೇರಿದಂತೆ ಹಲವು ಗಣ್ಯರು ಪಾಲ್ಗೊಳ್ಳಲಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಸ್ಪಂದನ ಸಂಸ್ಥೆ ಸದಸ್ಯ ಕೆಎಸ್ ನವೀನ್ ಕುಮಾರ್ ತೋಂಟರಾಧ್ಯ, ಕಾಸ್ಮೋಪಾಲಿಟನ್ ಕ್ಲಬ್ ಮುಂತಾದವರು ಉಪಸ್ಥಿತರಿದ್ದರು. ಹಂಗಾಗಿ ದಯವಿಟ್ಟು ನಿಮ್ಮ ಪ್ರಚಾರ ಜಾಸ್ತಿ ಬೇಕು. ಅದಕ್ಕೋಸ್ಕರ ಜಾಸ್ತಿ ಪ್ರಚಾರ ಮಾಡಿ ರಾಜ್ಯಾದ್ಯಂತ ಇದು ಪ್ರಚಾರ ಮಾಡಬೇಕು. ಇದು ರಾಷ್ಟ್ರ ಮಟ್ಟದ ಆಗಿರೋದ್ರಿಂದ ಶಿರಾ ತಾಲೂಕಿನ ಪಟ್ಟನಾಯಕನಹಳ್ಳಿಯ ಓಂಕಾರೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಶ್ರೀ ಕ್ಷೇತ್ರಕ್ಕೆ ಭೇಟಿ ನೀಡಿ ಶ್ರೀ ಓಂಕಾರೇಶ್ವರ ಸ್ವಾಮಿಯ ದರ್ಶನ ಪಡೆದು ಬಳಿಕ ಕೃಷಿ ಇಲಾಖೆಯ ಕೃಷಿ ಮತ್ತು ಕೈಗಾರಿಕಾ ವಸ್ತು ಪ್ರದರ್ಶನ ಕಾರ್ಯಕ್ರಮದಲ್ಲಿ ಭಾಗಿಯಾದರು.
ಶಿರಾನಗರದ ಎಂಎಲ್ಸಿ ಚಿದಾನಂದ ಎಂಗೌಡ ಅವರ ಗೃಹ ಕಚೇರಿ ಸೇವಾ ಸದನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಆರ್ ಅಶೋಕ್ ಅವರು ಈಗಿನ ಕಾಂಗ್ರೆಸ್ ಸರ್ಕಾರ ಪಕ್ಕಾ 60% ಸರ್ಕಾರ ರಾಜ್ಯವನ್ನ ದಿವಾಳಿ ಮಾಡಲು ಹೊರಟಿದೆ. ಇತ್ತೀಚೆಗೆ ರಾಜ್ಯದಲ್ಲಿ ಕೊಲೆ, ದರೋಡೆ, ಸುಲಿಗೆ ನಡೆಯುತ್ತಾ ಇದ್ದರೂ ಕಂಡು ಕಾಣದಂತೆ ಕುಳಿತಿರುವ ಈ ಕಾಂಗ್ರೆಸ್ ಸರ್ಕಾರ ರಾಜ್ಯ ಹಾಗೂ ಈ ಜನತೆಯನ್ನ ಏನು ಮಾಡಲು ಹೊರಟಿದೆ? ದಿನನಿತ್ಯ ಬಳಸುವ ಎಲ್ಲಾ ವಸ್ತುಗಳ ಮೇಲೆ ಎಲ್ಲಾ ವಿಧವಾದ ತೆರಿಗೆ ಏರಿಕೆ ಮಾಡುತ್ತಾ ಜನಸಾಮಾನ್ಯರಿಗೆ ಹೊರೆ ಮಾಡುತ್ತಿದೆ. ಈ ಗ್ಯಾರಂಟಿ ಯೋಜನೆ ಜಾರಿಗೆ ತಂದು ಇಕ್ಕಟ್ಟಿಗೆ ಸಿಲುಕಿರುವ ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದ ಅಭಿವೃದ್ಧಿಗೆ, ಜನರ ಕಷ್ಟಗಳಿಗೆ ಸ್ಪಂದಿಸಲು ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ ಎಂದು ತಿಳಿಸಿದರು. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ 20 ತಿಂಗಳಲ್ಲಿ ಯಾವುದೇ ರೀತಿ ಅಭಿವೃದ್ಧಿ ಕಾರ್ಯಗಳು ಇಡೀ ರಾಜ್ಯದಲ್ಲಿ ಎಲ್ಲೂ ಆಗ್ತಾ ಇಲ್ಲ. ಕಾಂಗ್ರೆಸ್ ಶಾಸಕರೇ ಹಲವಾರು ಬಾರಿ ಇದನ್ನು ವ್ಯಕ್ತ ಮಾಡಿದ್ದಾರೆ. ಅದಕ್ಕಿಂತ ಪ್ರಮುಖವಾಗಿ ಒಂದು ರಾಜ್ಯ ಸುಭದ್ರ ಇರಬೇಕು ಅಂದರೆ, ಒಂದು ರಾಜ್ಯ ಅಭಿವೃದ್ಧಿ ಆಗಬೇಕು ಅಂದರೆ ಲಾ ಆ್ಯಂಡ್ ಆರ್ಡ್ರು ಭಾಳ ಇಂಪಾರ್ಟೆಂಟು. ಇವತ್ತು ದಿನನಿತ್ಯ ಬ್ಯಾಂಕುಗಳ ದರೋಡೆ ನಡೀತಾ ಇದೆ. ಹಸುವಿನ ಕೆಚ್ಚಲು ಕುಯ್ಯುವಂಥದ್ದು, ಹಸುವಿನ ಹೊಟ್ಟೆ ಸೀಳುವಂಥದ್ದು, ರೇಪ್ ಕೇಸ್ಗಳು. ಕರ್ನಾಟಕದ ಗೃಹ ಇಲಾಖೆಯನ್ನು ಯಾರು ನೋಡ್ತಾರೆ ಅನ್ನೋದೇ ಡೌಟ್ ಔಟ್ ಇದೆ. ಮೊನ್ನೆ CT ರವಿ ಪ್ರಕರಣ ಇರ್ಬೋದು. ಅಂದರೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಪೂರ್ತಿ ಹದಗೆಟ್ಟೋಗಿದೆ. ಇವರು ಬೆಳಗಾವಿಯಲ್ಲಿ ದೊಡ್ಡ ಅಧಿವೇಶನ ಮಾಡಿದ್ದಾರೆ. ಈ ದುಡ್ಡೆಲ್ಲಿಂದ ಬಂತು ಇವರಿಗೆ? ಇಷ್ಟೊಂದು ದೊಡ್ಡ ಫ್ಲೆಕ್ಸು, ಬ್ಯಾನರು, ಬಸ್ಸುಗಳು, ಊಟ, ಈ 60% ಕಮಿಷನ್ ಹೊಡೆದಿದ್ರಲ್ಲ ಇಲ್ಲಿ, ಅದರ ಹಣ ಅಲ್ಲಿಗೆ ಟ್ರಾನ್ಸ್ಫರ್ ಆಗ್ತಾ ಇದೆ. ಒಟ್ಟಿನಲ್ಲಿ ಸರ್ಕಾರ 60% ಕಮಿಷನ್ ಸರ್ಕಾರ, ಯಾವುದೇ ಅಭಿವೃದ್ಧಿ ಕಾರ್ಯ ಮಾಡ್ತಾ ಇಲ್ಲ. ತೆರಿಗೆಗಳ ಏರಿಕೆ, ಹಾಲಿನ ಬೆಲೆ, ನೀರಿನ ಬೆಲೆ, ಪೆಟ್ರೋಲ್ ಬೆಲೆ, ಸ್ಟ್ಯಾಂಪ್ ಡ್ಯೂಟಿ, ಬಸ್ ದರ, ಈಗ ಮೆಟ್ರೋ ಟ್ರೈನು ಏರಿಸ್ತಾ ಇದ್ದಾರೆ, ಮತ್ತೆ ಹಾಲಿನ ದರ ಏರಿಸ್ತಾರೆ, ಮತ್ತೆ ಬಡ್ಜೆಟ್ ಮಾರ್ಚಲ್ಲಿ ಏನು ಬಡ್ಜೆಟ್ ಮಾಡ್ತಾರೆ ಆ ಸಂದರ್ಭದಲ್ಲಿ ಇನ್ನಷ್ಟು ಏರಿಕೆಗಳು. ಅಂದರೆ ಈ ಸರ್ಕಾರ ಬರೋಕ್ಕೆ ಮುಂಚೆ ನಾವು ಯಾವುದೇ ತೆರಿಗೆಯನ್ನು ಏರಿಕೆ ಮಾಡಲ್ಲ, 5 ಗ್ಯಾರಂಟಿಗಳನ್ನು ಕೊಡ್ತೀನಿ ಅಂದರು. ಈಗ ಎಲ್ಲ ತೆರಿಗೆಗಳನ್ನು ಏರಿಕೆ ಮಾಡಿ ಇವತ್ತು ಜನರ ತಲೆ ಮೇಲೆ ದೊಡ್ಡ ಹೊರೆಯನ್ನು ಹಾಕ್ತಾ ಇದ್ದಾರೆ. ಈಗಲೂ ಅಷ್ಟೇ, ಇನ್ನು ಈ ಬಡ್ಜೆಟಲ್ಲಿ ಸುಮಾರು 1,01,00,000 ಕೋಟಿಯಷ್ಟು ಡಿಫಿಷಿಯಟ್ ಅಲ್ಲ, ಸಾಲ ಮಾಡೋಕ್ಕೆ ಹೊರಟವ್ರು. ಮತ್ತೆ ರೆವಿನ್ಯೂ ಕಲೆಕ್ಷನ್ ಕೂಡ ಕಮ್ಮಿ ಆಗಿದೆ. ಈಗ ಅವರ ಫೈನಾನ್ಸ್ ಸೆಕ್ರೆಟರಿನೇ ಹೇಳಿದ್ದಾರೆ 20% ರೆವಿನ್ಯೂ ಕಲೆಕ್ಷನ್ನೇ ಕಡಿಮೆ ಆಗಿದೆ. ನಾವಿದ್ದಾಗ ಬಸವರಾಜ ಬೊಮ್ಮಾಯಿ ಅವರು ಬಡ್ಜೆಟ್ ಮಂಡನೆ ಮಾಡಿದಾಗ ಸರ್ಪ್ಲಸ್ ಬಡ್ಜೆಟ್ ಮಾಡಿದರು. ಯಾವುದೇ ತೆರಿಗೆ ಹಾಕದೆ ಸರ್ಪ್ಲಸ್ ಬಡ್ಜೆಟ್ಟು. ನಮಗೆ ಲೋನ್ ತೆಗೆದುಕೊಂಡು ಹೋಗೋಕ್ಕೆ 25,000 ಕೋಟಿ ಅವಕಾಶ ಇದ್ದರು, ನಾವು ಲೋನ್ ತೊಗೊಂಡಿಲ್ಲ. ರಾಜ್ಯದ ಜನರ ಮೇಲೆ ಹೊರೆ ಬರಬಾರ್ದು ಅಂತೇಳಿ ನಾವು ಮಾಡಿಲ್ಲ. ಆದರೆ ಇವರು ಬಂದ ಮೇಲೆ ಮತ್ತೆ ಸಾಲ ರಾಜ್ಯ ಮಾಡೋಕ್ಕೆ ಹೊರಟಿದ್ದಾರೆ. ಇದು ಒಂಥರ ಕೇರಳ ಥರ ಕೇರಳ ಭಿಕ್ಷೆ ಬೇಡೋ ಸ್ಥಿತಿಗೆ ಬಂದಿದೆಯಲ್ಲ, ಆ ಥರ ಇದನ್ನು ಕೂಡ ಆ ರೀತಿಯ ಒಂದು ಸರ್ಕಾರ ಆಗೋಕ್ಕೆ ಹೊರಟಿದೆ. ಒಟ್ಟಿನಲ್ಲಿ ಸಿದ್ದರಾಮಯ್ಯನವರು ಔಟ್ ಗೋಯಿಂಗ್ CM, ನನಗನ್ಸುತ್ತೆ ನವಂಬರಲ್ಲಿ ಅವರು ಸ್ಥಾನ ಬಿಡಬೇಕಾಗ್ಬೋದು. ಅದರಿಂದ ಅವ್ರಿಗೂ ಇಂಟ್ರೆಸ್ಟ್ ಇಲ್ಲ, ಒಳಜಗಳ. ಇದರಲ್ಲಿ ಒಬ್ಬ ಆಡಳಿತ ಪಾರ್ಟಿ ವಿರೋಧ ಪಕ್ಷ ನಡೆಯುತ್ತೆ, ಆದರೆ ಆಡಳಿತ ಪಕ್ಷ ಅಧ್ವಾನ ಎದ್ದೋದ್ರೆ ರಾಜ್ಯದ ಅಭಿವೃದ್ಧಿ ಕುಂಠಿತ ಆಗ್ತೈತೆ. ಆ ದೃಷ್ಟಿಯಿಂದ ಇವತ್ತು ಸರ್ಕಾರ ಒಂಥರ ಕೋಮಾ ಸ್ಟೇಜ್ಗೆ ಹೋಗಿರುವಂಥ ಸರ್ಕಾರ ಇದು, ಐಸಿಯುನಲ್ಲಿದೆ. ದಿನನಿತ್ಯ ಅಭಿವೃದ್ಧಿ ಕಾರ್ಯಕ್ಕೆ ಹಣ ಇಲ್ಲ ಅಂತ ಒಬ್ಬೊಬ್ಬ MLAನೂ ಕೂಡ ಆತ್ಮಹತ್ಯೆ ಮಾಡ್ಕೊಂತೀನಿ ಅಂತ ಹೇಳಿದ್ದಾರೆ. ಮತ್ತು ಅವರ ಕಾಂಗ್ರೆಸ್ ಸಭೆಯಲ್ಲಿ ಗಲಾಟೆಗಳು ಆಗಿದೆ ಅಂತೇಳಿ ಮಾಧ್ಯಮದಲ್ಲೂ ಫೋಟೋ ಬಂದಿದೆ. ಆ ದೃಷ್ಟಿಯಿಂದ ಈ ಸರ್ಕಾರ ಜನ ಎಷ್ಟು ಬೇಗ ಅಷ್ಟು ತೊಲಗೋದ್ರೆ ಸಾಕು ಅನ್ನೋ ಸ್ಥಿತಿಯಲ್ಲಿ ರಾಜ್ಯದ ಜನ ಕಾಯ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ MLC ಚಿದಾನಂದ್, ಬಿಜೆಪಿ ನಗರ ಹಾಗೂ ಗ್ರಾಮಾಂತರ ಮುಖಂಡರು, ಕಾರ್ಯಕರ್ತರು ಉಪಸ್ಥಿತರಿದ್ದರು.
ಕರ್ತವ್ಯ ಲೋಪ ಮತ್ತು ಮಕ್ಕಳ ಜೊತೆ ದುರ್ನಡತೆ ಆರೋಪದ ಮೇಲೆ ಕೊರಟಗೆರೆ ತಾಲೂಕಿನ ಆಲಪ್ಪನಹಳ್ಳಿ ಸರ್ಕಾರಿ ಶಾಲೆಯ ಮುಖ್ಯ ಶಿಕ್ಷಕ ರಾಮಚಂದ್ರಯ್ಯ ಅವರನ್ನ ತಾಲೂಕಿನ ಬಿಇಒ ನಟರಾಜ್ ಅಮಾನತು ಮಾಡಿ ಆದೇಶ ಹೊರಡಿಸಿದ್ದಾರೆ. ಕೊರಟಗೆರೆ ತಾಲೂಕಿನ ಕೋಳಾಳ ಹೋಬಳಿಯ ದೊಡ್ಡಸಾಗೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಆಲಪ್ಪನಹಳ್ಳಿ ಸರ್ಕಾರಿ ಪ್ರಾಥಮಿಕ ಪಾಠಶಾಲೆಯಲ್ಲಿ ಪ್ರಭಾರ ಮುಖ್ಯ ಶಿಕ್ಷಕನಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದ ರಾಮಚಂದ್ರಯ್ಯ ಎಚ್ಆರ್ ಅಮಾನತು ಆಗಿದ್ದಾರೆ. ಆಲಪ್ಪನಹಳ್ಳಿಯ ಪ್ರಭಾರ ಮುಖ್ಯ ಶಿಕ್ಷಕ ಅಮಾನತಿನ ವಿಚಾರ ಕೊರಟಗೆರೆ ತಾಲೂಕಿನಾದ್ಯಂತ ಸದ್ದು ಮಾಡುತ್ತಿದೆ. ಶಾಲೆಯ ಸಮಯದಲ್ಲಿ ಹಳ್ಳಿಯ ಮಕ್ಕಳ ಜೊತೆ ಏರು ಧ್ವನಿಯಲ್ಲಿ ಮಾತನಾಡುವುದು, ಮನಸ್ಸಿಗೆ ಬಂದಂತೆ ಮಕ್ಕಳಿಗೆ ಎದುರಿಸುವುದು ಸೇರಿದಂತೆ ಶಾಲೆಯಲ್ಲಿ ದುರ್ನಡತೆಯ ನಡವಳಿಕೆ ಬಗ್ಗೆ ಎಸ್ಡಿಎಂಸಿ ಕಮಿಟಿ ಮತ್ತು ಗ್ರಾಮದ ಪೋಷಕರು ನೀಡಿದ ದೂರಿನ ಅನ್ವಯ ಪರಿಶೀಲನೆ ನಡೆಸಿದ ನಂತರ ತನಿಖೆ ಕಾಯ್ದಿರಿಸಿ ಮುಖ್ಯ ಶಿಕ್ಷಕನನ್ನ ಅಮಾನತು ಮಾಡಿ ಆದೇಶ ನೀಡಿದ್ದಾಗಿ ನಮ್ಮ ಕರ್ನಾಟಕ ಟಿವಿಗೆ ಬಿಇಒ ನಟರಾಜ್ ಸ್ಪಷ್ಟನೆ ನೀಡಿದ್ದಾರೆ. ಮುಖ್ಯ ಶಿಕ್ಷಕರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆಲಪ್ಪನಹಳ್ಳಿ ಇವರ ದುರ್ನಡತೆ ಮತ್ತು ಶಾಲಾ ಮಕ್ಕಳ ಶೈಕ್ಷಣಿಕ ಪ್ರಗತಿ ಕುಂಠಿತ ಆಗಿದೆ. ಇವರು ಈ ಶಾಲೆ ಬಂದಾಗಲಿಂದ ಮಕ್ಕಳು ಶಾಲೆಗೆ ಸೇರ್ತಾ ಇಲ್ಲ. ಆ ಒಂದು ಹಿನ್ನೆಲೆ ಮತ್ತು ಮಕ್ಕಳಿಗೆ ಹೊಡಿತಾರೆ ಮತ್ತು ಮಕ್ಕಳನ್ನು ಅವಾಚ್ಯ ಶಬ್ದಗಳಿಂದ ನಿಂದಿಸ್ತಾರೆ ಅಂತಕ್ಕಂತಹ ವ್ಯಾಪಕವಾದಂತಹ ದೂರು ಅಂತ ಹೇಳಿದ್ರೆ ಅಲ್ಲಿ 18 ಮಕ್ಕಳು ಓದ್ತಾ ಇದ್ದಾರೆ 1 to 7th. 18 ಮಕ್ಕಳು ಕೂಡ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಪ್ಲಸ್ ಬಹುತೇಕ ಮಂದಿ ಪೋಷಕರು, SDMC ಸದಸ್ಯರು ಮತ್ತು ಊರಿನ ಚುನಾಯಿತ ಸದಸ್ಯರುಗಳು ಕೂಡ ಇವರ ಒಂದು ಕಾರ್ಯವೈಖರಿ ಬಗ್ಗೆ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿ ಲಿಖಿತ ಹೇಳಿಕೆಯನ್ನು ನೀಡಿರೋದ್ರಿಂದ ಈ ದೂರಿನ ಆಧಾರದ ಮೇಲೆ ಅವರನ್ನು ಕರ್ತವ್ಯದಿಂದ ಅಮಾನತು ಮಾಡಿದರು. ಭೇಟಿ ಕೊಟ್ಟಿದ್ದಾರೆ ಸರ್ ಅವರು ಶಾಲೆಗೆ ಭೇಟಿ BRC ಅವರು ಕ್ಷೇತ್ರ ಸಮನ್ವಯಾಧಿಕಾರಿಗಳು, ಶಿಕ್ಷಣ ಸಂಯೋಜಕರು ಮತ್ತು BRT 3 ಸದಸ್ಯ ಸಮಿತಿ ಭೇಟಿ ಕೊಟ್ಟು ಎಲ್ಲ ಪೋಷಕರನ್ನ, ಮಕ್ಕಳನ್ನ ಮತ್ತು ಆ ಊರಿನ ಚುನಾಯಿತ ಪ್ರತಿನಿಧಿಗಳನ್ನು ಕನ್ಸಲ್ಟ್ ಮಾಡಿ ಅವರ ಒಂದು ದೂರಿನ ಆಧಾರದ ಮೇಲೆ ನಾವು ಕ್ರಮವನ್ನು ಜರುಗಿಸ್ತೀವಿ. SDMC ಅಧ್ಯಕ್ಷರು ದೂರು ಕೊಟ್ಟರು ಸರ್? SDMC ಅವರು ಕೆಲವರು ಕೊಟ್ಟಿದ್ದಾರೆ, ಅಧ್ಯಕ್ಷರು ಕೊಟ್ಟಿಲ್ವಂತಲ್ಲ ಸರ್? ಅಧ್ಯಕ್ಷರು ಕೊಟ್ಟಿಲ್ವ? ಅಧ್ಯಕ್ಷರು ಅಂತ ಹೇಳಿದ್ರೆ ಸಮಿತಿಯಲ್ಲಿ ಇರೋರು ಕೂಡ ಕೊಟ್ಟಿದ್ದಾರೆ. ಸಮಿತಿಯಲ್ಲಿ ಕೊಟ್ಟಿದ್ದಾರೆ. ಅವತ್ತೇನು ಹಾಜರಿದ್ರು ಅವರೆಲ್ಲರೂ ಕೂಡ ಕೊಟ್ಟಿದ್ದಾರೆ. ಅಮಾನತ್ ಮಾಡಿದ್ರು ಸರ್? ಎಸ್, ಅಮಾನತ್. ಯಾವಾಗ ಸರ್ ಅಮಾನತ್ ಆಗಿರೋದು? ಅಮಾನತ್ತು ಆಗಿರೋದು 20ನೇ ತಾರೀಕು. 20ನೇ. ಶಿಕ್ಷಕರ ಹೆಸರು ಸರ್? ಶ್ರೀ ರಾಮಚಂದ್ರಯ್ಯ ಅಂತ ಹೇಳಿ. ಮುಖ್ಯ ಶಿಕ್ಷಕರ ಸರ್? ಪ್ರಭಾರಿ ಮುಖ್ಯ ಶಿಕ್ಷಕ. ಪ್ರಭಾರಿ ಮುಖ್ಯ ಶಿಕ್ಷಕರು. ಆ ಮಾಸ್ಟರ್ ಹೊಡಿತಿದ್ದು ಯಾರು ಗಲಾಟೆ ಮಾಡ್ತಾರೆ ಮತ್ತೆ ಯಾರು ಓದಲ್ಲ ಅಂತವ್ರಿಗೆ ನಾನು ಇಲಾಖೆಯಲ್ಲಿ ಇರೋದ್ರ ಪ್ರಕಾರ ಹೊಡೆಯಾಗಿಲ್ಲ. ಮಕ್ಕಳನ್ನ ದೈಹಿಕವಾಗಿ ಹಿಂಸಿಸೋಂಗಿಲ್ಲ ಮತ್ತು ಹೊಡೆಯುವ ಆಗಿಲ್ಲ. ಅವ್ರು ಈ ಹಿಂದೆ ಇದ್ದ ಶಾಲೆ ಬಗ್ಗೆ ಏನಾದರೂ ಮಾಹಿತಿ? ಇಲ್ಲ, ನಾನು ಬಂದ ಮೇಲೆ ಇದೇ ಫಸ್ಟ್ ಕಂಪ್ಲೇಂಟ್ ಬಂದಿರೋದು ಅವ್ರದ್ದು. ಹಿಂದೆ ಇದ್ದಿದ್ದು ಮಾಹಿತಿ ನನಗೆ ಲಭ್ಯ ಇಲ್ಲ, ಕಚೇರಿಯಲ್ಲೂ ಕೂಡ ಇಲ್ಲ. ನನಗೆ ಮಾಹಿತಿ ಪೇರೆಂಟ್ಸು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸೊ 18 ಜನ ವಿದ್ಯಾರ್ಥಿಗಳು, ಪೋಷಕರು ಕೂಡ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಕೆಲವರು ಹೇಳ್ತಾರೆ ಅವರು ಮಾನಸಿಕ ಈಗ ಅಲ್ಲಿಗೆ ಬೇರೆ ಶಿಕ್ಷಕರನ್ನ ನಿಯೋಜನೆ ಮಾಡಿದ್ರೆ ಸರ್? ಈಗ ಸದ್ಯಕ್ಕೆ ಬೇರೆ ಶಿಕ್ಷಕರನ್ನ ಕೊಡ್ತೀವಿ, ನಂತರ ನೋಡಿ ಕೊಡ್ತೀವಿ. ಅಲ್ಲ, ಮಕ್ಕಳನ್ನ ಹೊಡೆದಿದ್ದಾರೆ ಅಂತ ಗಲಾಟೆ ಮಾಡಿದಾಗ ಗದಸ್ತಿ ಹೊಡೆದಿದ್ದ ಮಟ್ಟಕ್ಕೆ ಗಾಯಗಳಾಗಿರೋದು ಕಂಡು ಬಂದಿಲ್ಲ. ಮೊದಲ ಮಾಹಿತಿಯನ್ನು ಆಧರಿಸಿ ಇಲಾಖೆ ಫಸ್ಟ್ ಸ್ಟೆಪ್ ಅನ್ನ ತೆಗೆದುಕೊಂಡಿದೆ. ತನಿಖೆ ವಿಚಾರಣೆ ಮಾಡ್ತೀವಿ, ಕೂಲಂಕುಷವಾಗಿ ವಿಚಾರಣೆ ಮಾಡಿ ಮುಂದಿನ ಕ್ರಮವನ್ನು ಕೈಗೊಳ್ತೀವಿ. ತಿಪಟೂರಿನ ಸರ್ಕಾರಿ ನೌಕರರ ಭವನದಲ್ಲಿ 2025ನೇ ಸಾಲಿನ ತುಮಕೂರು ದೈಹಿಕ ಶಿಕ್ಷಣ ಶಿಕ್ಷಕರ ಸಮ್ಮೇಳನ ಆಯೋಜಿಸಲಾಗಿತ್ತು. ನೊಣವಿನಕೆರೆ ಶ್ರೀ ಗುರು ವೃಷಭೇಂದ್ರ ದೇಶಿಕೇಂದ್ರ ಶಿವಯೋಗೇಶ್ವರ ಮಹಾಸ್ವಾಮೀಜಿ ಹಾಗೂ ಶಾಸಕರಾದ ಕೆ ಷಡಕ್ಷರಿ ದೀಪ ಬೆಳಗುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದರು. ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ನೊಣವಿನಕೆರೆಯ ಶ್ರೀ ಕರಿ ಋಷಭ ದೇಶಿಕೇಂದ್ರ ಶಿವಯೋಗೇಶ್ವರ ಮಹಾಸ್ವಾಮೀಜಿಗಳು, ಗುರುಗಳು ಇಂದಿನ ಮಕ್ಕಳ ಬೆಳವಣಿಗೆಯಲ್ಲಿ ದೈಹಿಕ ಶಿಕ್ಷಕರ ಪಾತ್ರ ಅತ್ಯಮೂಲ್ಯ. ಆದ್ದರಿಂದ ಹಿಂದಿನ ಕಾಲದಲ್ಲಿ ಗರಡೆ ಮನೆಗಳು ಇರುತ್ತಿದ್ದವು, ಅಲ್ಲಿ ಚಿಕ್ಕ ಮಕ್ಕಳು ಹೋಗಿ ಅಭ್ಯಾಸವನ್ನ ಮಾಡುತ್ತಿದ್ದವು, ಆದ್ದರಿಂದ ಆರೋಗ್ಯವಾಗಿದ್ದೆವು. ನೊಣವಿನಕೆರೆ ಮಠದಲ್ಲಿ ಮೊದಲು ನಾನು ಗರಡಿ ಮನೆಯನ್ನ ಆರಂಭ ಮಾಡುತ್ತೇನೆ, ನಂತರ ಇಲಾಖೆಯ ಆಯುಕ್ತರು
ಸರ್ಕಾರದ ಗಮನಕ್ಕೆ ತಂದು ಎಲ್ಲಾ ಹೋಬಳಿ ಮಟ್ಟದಲ್ಲಿ ಸಹ ಗರಡಿ ಮನೆ ಮಾಡಬೇಕಾಗಿ ಆಯುಕ್ತ ಚೇತನ್ ಆರ್ ಮತ್ತು ಶಾಸಕರು ಇಬ್ಬರನ್ನು ಶ್ರೀಗಳು ಮನವಿ ಮಾಡಿದರು. ನಂತರ ಮಾತನಾಡಿದ ತಿಪಟೂರು ಶಾಸಕ ಕೆ ಷಡಕ್ಷರಿ, ತಿಪಟೂರು ನಗರದಲ್ಲಿ ಒಳಾಂಗಣ ಕ್ರೀಡಾಂಗಣ ಮಾಡಲು ಈಗಾಗಲೇ ಮಾನ್ಯ ಆಯುಕ್ತರಾದ ಚೇತನ್ ಕುಮಾರ್ ಅವರು 3 ಕೋಟಿ ರೂಪಾಯಿಗಳನ್ನ ಇಲಾಖೆಯಿಂದ ಬಿಡುಗಡೆ ಮಾಡಿದ್ದು ಸದ್ಯದಲ್ಲೇ ಶಂಕುಸ್ಥಾಪನೆ ಮಾಡಲಾಗುವುದು ಮತ್ತು ಕ್ರೀಡೆಗೆ ಬೇಕಾದ ಎಲ್ಲ ಅಗತ್ಯ ರೀತಿಯಲ್ಲಿ ಸಹ ಇಲಾಖೆಯಿಂದ ಹಂತ ಹಂತವಾಗಿ ನವೀಕರಿಸಲಾಗುವುದು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಯುವಜನ ಹಾಗೂ ಕ್ರೀಡಾ ಸಬಲೀಕರಣ ಇಲಾಖೆ ಆಯುಕ್ತರಾದ ಚೇತನ್ ಕುಮಾರ್, ತಿಪಟೂರು ಶಾಸಕ ಕೆ ಷಡಕ್ಷರಿ, ಬಿಇಒ ಚಂದ್ರಯ್ಯ, ನಗರಸಭೆ ಆಯುಕ್ತರಾದ ಯಮುನಾ ಧರಣೇಶ್, ಕರ್ನಾಟಕ ಸರ್ಕಾರ ಸರ್ಕಾರಿ ನೌಕರರ ಸಂಘದ ತಿಪಟೂರು ತಾಲೂಕು ಅಧ್ಯಕ್ಷರಾದ ರಮೇಶ್ ಎಚ್ಇ, ಅತಿ ಹೆಚ್ಚು ದೈಹಿಕ ಶಿಕ್ಷಕರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಆ ಒಂದೊಂದು ಮಕ್ಕಳನ್ನ ನೀವು ವ್ಯವಸ್ಥೆ ಮಾಡಬೇಕಂದ್ರೆ ನಿಮ್ಮ ಜೀವನ ತ್ಯಾಗ ಮಾಡಿಕೊಂಡು ವನವಾಸ ಉಪವಾಸ ಮಾಡಿ ಓದಿಸ್ಬೇಕು, ಡಾಕ್ಟರ್ ಮಾಡಬೇಕು, ಇಂಜಿನಿಯರ್ ಮಾಡಬೇಕು, MLA ಆಗಬೇಕು, MP ಆಗಬೇಕು, ಕ್ಲಾಸ್ 1 ಆಫೀಸರ್ ಆಗಬೇಕು ಅಂತಕ್ಕಂಥ ಮಾತನ್ನ ಎಲ್ಲರ ಜೀವನದಲ್ಲಿ ಅಳವಡಿಸ್ಕೊಂಡು ತಮ್ಮ ಜೀವನವನ್ನು ತ್ಯಾಗ ಮಾಡ್ತಕ್ಕಂಥ ಪೋಷಕರು ಭಾಳ ಇರ್ತಾರೆ. ಇಲ್ಲಿ ಪೋಷಕರಿಗೆ ಮುಖ್ಯವಾಗಿರ್ತಕ್ಕಂಥದ್ದು ಪಾಠ ಮಾಡ್ತಕ್ಕಂಥ ಬೋಧಕರು ಮತ್ತು ಕ್ಷೇತ್ರ ತಿಪಟೂರು ವಿಧಾನಸಭಾ ಕ್ಷೇತ್ರ. ನೀವು ಇಡೀ ರಾಷ್ಟ್ರದಲ್ಲಿ ಎಲ್ಲರೂ ಹೋಗ್ರಿ, ಹೆಸರು ಯಾವ್ದನ್ನ ಹೇಳ್ತಾರೆ? ತಿಪಟೂರು ಕೊಬ್ಬರಿ, ನರಸಿಂಹರಾಜು ಹೇಳ್ತಾರೆ ತಿಪಟೂರು ತೆಂಗಿನಕಾಯಿ. ಅದರಿಂದ ನಮಗೆ ಕಲಾವಿದರಲ್ಲೂ ತಿಪಟೂರಿನ ಹೆಸರಿದೆ, ಮತ್ತೆ ಅಭಿವೃದ್ಧಿನಲ್ಲೂ ತಿಪಟೂರಿನ ಹೆಸರಿದೆ. ಅದ್ರ ಪರಿಣಾಮ ಜಾಸ್ತಿ ಆಗುತ್ತೆ. ಈಗೆಲ್ಲ ನಾನು ಬೆಂಗಳೂರಿನಲ್ಲಿ ಅಥವಾ ಬೇರೆ ಸಿಟಿಗಳಲ್ಲೆಲ್ಲ ಅಬ್ಸರ್ವ್ ಮಾಡ್ತಾ ಇದ್ರೆ ಎಲ್ಲ ಸ್ಕೂಲ್ಗಳಲ್ಲೂ ಕೂಡ ಕಂಪಲ್ಸರಿ PT ಟೀಚರ್ಸ್ ಇದ್ದೇ ಇರ್ತಾರೆ. ಮತ್ತೆ ನಮ್ಮ CBSE ಸ್ಟ್ಯಾಂಡರ್ಡ್ ಬಂದ್ರೆ CBSE ಅವರು ಆ ಶಾಲೆಯಲ್ಲಿ ಪ್ಲೇ ಗ್ರೌಂಡ್ ಇದ್ರೆ ಮಾತ್ರ ಅವರು ಅಫಿಲಿಯೇಷನ್ ಕೊಡ್ತಾರೆ. ಯಾಕಂತ ಅಂದ್ರೆ ಒಬ್ಬ ವಿದ್ಯಾರ್ಥಿ ಪರಿಪೂರ್ಣ ಮನುಷ್ಯನಾಗಬೇಕು ಅಂದ್ರೆ ಅವನು ವಿದ್ಯಾರ್ಥಿ ಜೀವನದಲ್ಲಿ ಏನು ಕಲಿತಾನೆ ಅಥವಾ ಏನು ಮಾಡ್ತಾನೆ ಅದು ಬಹಳ ಮುಖ್ಯವಾದಂಥ ಪರಿಣಾಮವನ್ನು ಬೀರುತ್ತೆ. ಹಾಗಾಗಿ ನಾವು ಈ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಯೋಚನೆ ಮಾಡಬೇಕಾಗುತ್ತೆ. ನಾನು ಮತ್ತು ನಮ್ಮ ಷಡಕ್ಷರಿ ಸರೋವರ ಅದ್ರ ಬಗ್ಗೆ ನಾವು ಜಾಸ್ತಿ ಯೋಚನೆ ಮಾಡಬೇಕಾಗುತ್ತೆ ಅಂತ ನಾನು ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಕೊರಟಗೆರೆ PLD ಬ್ಯಾಂಕ್ ನೂತನ ಅಧ್ಯಕ್ಷರಾಗಿ ಚಿಕ್ಕರಂಗಯ್ಯ, ಉಪಾಧ್ಯಕ್ಷರಾಗಿ ಬುಕ್ಕಾಪಟ್ಟಣ ನಾಗರಾಜು ಆಯ್ಕೆಯಾಗಿದ್ದಾರೆ. ಈ ಹಿಂದೆ ಇದ್ದ ಅಧ್ಯಕ್ಷ ತೆರವಾದ ಕಾರಣ ತಾಲೂಕು ಪ್ರಾಥಮಿಕ ಸಹಕಾರಿ ಸಂಘ ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ನ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಚುನಾವಣೆ ನಡೆಯಿತು. ಕಾಂಗ್ರೆಸ್ ತೊರೆದು NDA ಪಕ್ಷ ಸೇರಿದ ನೂತನ ಅಧ್ಯಕ್ಷ ಚಿಕ್ಕರಂಗಯ್ಯ ಹಾಗೂ ಉಪಾಧ್ಯಕ್ಷ ನಾಗರಾಜು ಆಯ್ಕೆಯಾದರು. ನೂತನ ಅಧ್ಯಕ್ಷ ಚಿಕ್ಕರಂಗಯ್ಯ ಮಾತನಾಡಿ, ನಾನು ದಲಿತ ಎಂಬ ಕಾರಣಕ್ಕೆ ನನ್ನನ್ನು ದೂರ ಇಟ್ಟು ಅವರವರೇ ಹೋಟೆಲ್ಗಳಿಗೆ ಹೋಗಿ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಆಯ್ಕೆ ಸಭೆ ನಡೆಸುವುದು ನನಗೆ ಬಹಳ ನೋವಾಯಿತು. ಹಾಗಾಗಿ ನಾನು ಕಾಂಗ್ರೆಸ್ ತೊರೆದು ಮರಳಿ ಮನೆಗೆ ಎಂಬಂತೆ JDS ಪಕ್ಷ ಸೇರಿ NDA ಅಭ್ಯರ್ಥಿಯಾಗಿ ಈ ಚುನಾವಣೆಯಲ್ಲಿ ಜಯಗಳಿಸಿದ್ದೇನೆ ಎಂದು ತಿಳಿಸಿದರು. ಬ್ಯಾಂಕಿನಿಂದ ಇವತ್ತು PLD ಬ್ಯಾಂಕಿನಿಂದ ಚುನಾವಣೆ ನಡೆದಿದೆ. ಈ ಚುನಾವಣೆ ನಡೆದಿದ್ದ ದೃಷ್ಟಿಯಿಂದ ನಾನು ಇವತ್ತು ಎಲ್ಲರ ಅಭಿಮಾನದಿಂದ ಇವತ್ತು ನಮ್ಮ ಎಲ್ಲ ಸಹಕಾರದಿಂದ ಮತ್ತು NDA ಎಲ್ಲ ಒಕ್ಕೂಟದಿಂದ ಎಲ್ಲ ಸ್ನೇಹಿತರ ಒಕ್ಕೂಟದಿಂದ ಇವತ್ತು ನಾನು ಅಧ್ಯಕ್ಷ ಆಗಿದ್ದೀನಿ. ಒಂದು ಎರಡನೇದಾಗಿ ನಾನು ಇವತ್ತೇನಾರು ಅಧ್ಯಕ್ಷ ಆಗಬೇಕು ಅಂದರೆ ಪಾರ್ಟಿ ಬಿಡಬೇಕಾದ್ರೆ ಈ ಕಾಂಗ್ರೆಸ್ನೇ ಕಾರಣ ಬಿಟ್ಟರೆ ಯಾರು ಕಾರಣ ಅಲ್ಲ. ನನ್ನ ಇವತ್ತು ಒಬ್ಬ ಶೂದ್ರ ಅಂತೇಳಿ ಎಲ್ಲ ಬಿಟ್ಟು ನನ್ನ ತುಮಕೂರಿನಲ್ಲಿ ಲಾಡ್ಜ್ನಲ್ಲಿದ್ದರು. ನಾನು ಮೊದಲನೇದಾಗಿ ಹೇಳೋದಷ್ಟೇ, ಯಾವುದೇ ಪಾರ್ಟಿಯಲ್ಲಿ ಜಾತಿ ತರಕೊಬಿಡ್ರಿ, ನೀತಿ ಇರಲಿ. ಹಾಗಾಗಿ ನನ್ನ ಚಿಕ್ಕರಂಗಯ್ಯ ಆಗೋದು ಬೇಡ, ನಾವು ಯಾರು ಆಗಲಿ ಚಿಂತೆ ಇಲ್ಲ, ಚಿಕ್ಕರಂಗಯ್ಯ ಆಗೋದು ಬೇಡ ಅಂತೇಳಿ ಇವರು ಕಾಂಗ್ರೆಸ್ ಅವರು ಹೇಳಿದಂಥ ಮಾತಿಗೆ ನನಗೆ ಬೇಸತ್ತು. ಇವತ್ತು ಆ ಪಕ್ಷ ಮತ್ತು ಪಕ್ಷದಲ್ಲಿರ್ತಕ್ಕಂಥ ಎಲ್ಲ ಸದಸ್ಯರುಗಳಿಗೆ ಬೇಸತ್ತು. ನಾನು ಇವತ್ತು ನಿಮ್ಮ ಜೊತೆ ಒಡನಾಟ ಇಟ್ಕೊಂಡು ಚುನಾವಣೆ ಬಂದಿದ್ದೀನಿ. ಇದಕ್ಕೆಲ್ಲರೂ ಸಹಕಾರ ನಮ್ಮ ಕಾಮರಾಜ್ ಇರ್ಬೋದು, ರಂಗಣ್ಣ ಇರ್ಬೋದು, ನಮ್ಮ ಲಾಲ್ ಸಾಹೇಬ್ರು ಇರಬೇಕು, ನಮ್ಮ ನಾಗರಾಜ್ ಸಾಹೇಬರು, ಲಕ್ಷ್ಮೀನಾರಾಯಣ, ಕಾಮಣ್ಣ, ರವಿ ಇವೆಲ್ಲ ನನ್ನ ಹಳೆ ಸ್ನೇಹಿತರು. ನಾನು ಮರಳಿಗೂಡಿಗೆ ನಾನು JDSಗೆ ಚೆನ್ನಗಪ್ಪನವ್ರ ಕಾಲದಲ್ಲಿ ಚೆನ್ನಗಪ್ಪನವ್ರು ನನಗೆ ಮುನ್ಸಿಪಾಲ್ನಲ್ಲಿ ನಮ್ಮ ಹೆಂಗಸರಿಗೆ ಅಧ್ಯಕ್ಷರಿಗೆ ಕೊಟ್ಟಿದ್ದರು. ಈಗ ಅದೇ ಪಾರ್ಟಿಯಲ್ಲಿ ನನಗೆ ಇವತ್ತು PLD ಬ್ಯಾಂಕಿನ ಅಧ್ಯಕ್ಷತೆಯನ್ನು ಕೊಡಿಸಿಕೊಟ್ಟಿದ್ದಾರೆ. ಆ ಪಕ್ಷಕ್ಕೂ ಮತ್ತು ಪಕ್ಷದಲ್ಲಿರ್ತಕ್ಕಂಥ ಎಲ್ಲ ಕಾರ್ಯಕರ್ತರಿಗೂ ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳನ್ನ ಹೇಳಿ, ಹೃತ್ಪೂರ್ವಕ ಧನ್ಯವಾದಗಳು ಹೇಳಿ ನನ್ನ ಎರಡು ಮಾತು ಮುಗಿಸ್ತೇನೆ. ನಮ್ಮ ಕೇವಲ 6 ಸ್ಥಾನ ಇದ್ದಿದ್ದು, ಆದರೆ ನಮ್ಮ ಡೈರೆಕ್ಟ್ರು, ನಮ್ಮ ಕಾರ್ಯಕರ್ತರು, ನಮ್ಮ ಮುಖಂಡರು ಒಂದು ಶ್ರಮದಿಂದ ಇವತ್ತು ನಾವು ಜಯ ಗಳಿಸಿದ್ದೀವಿ.
ಇದು ಮುಂದಿನ ನಮ್ಮ ಯಾವುದೇ ನಾವು ಮುಂದುವರೋ ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆ ಇರ್ಬೋದು, ಎಲ್ಲರಿಗೂ ನಮಗೆ ಒಂಥರ ಹುಮ್ಮಸ್ ಬಂದಂಗೆ ಆಗ್ತದೆ. ಇದೊಂದು ದಿಕ್ಸೂಚಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಕಾಂಗ್ರೆಸ್ ಪಕ್ಷದಿಂದ ಕೆಎಲ್ ಆನಂದ್ ಅಧ್ಯಕ್ಷ ಸ್ಥಾನಕ್ಕೆ ಉಮೇದುವಾರಿಕೆ ಸಲ್ಲಿಸಿದರು. ಕೆಎಲ್ ಆನಂದ್ಗೆ 7 ಮತ ಪಡೆದರೆ ಇವರ ಎದುರಾಳಿ ಎನ್ಡಿಎ ಪಕ್ಷದ ಅಭ್ಯರ್ಥಿ ಚಿಕ್ಕರಂಗಯ್ಯ ಹಾಗೂ ಉಪಾಧ್ಯಕ್ಷ ಬುಕ್ಕಾಪಟ್ಟಣ ನಾಗರಾಜು ತಲಾ 8 ಮತ ಪಡೆದು ಗೆಲುವಿನ ನಗೆ ಬೀರಿದರು. ನೂತನ ಅಧ್ಯಕ್ಷ ನಾಗರಾಜು ಮಾತನಾಡಿ, ನನ್ನ ತಂದೆ ಕಾಲದಿಂದಲೂ ಕಾಂಗ್ರೆಸ್ ಪಕ್ಷಕ್ಕೆ ದುಡಿದಿದ್ದೇವೆ. ಆದರೆ ಪಕ್ಷ ನನ್ನನ್ನು ಗುರುತಿಸಿ ಯಾವುದೇ ಹುದ್ದೆ ನೀಡಿರಲಿಲ್ಲ. ಆದ್ದರಿಂದ ಬೇಸತ್ತು ಎನ್ಡಿಎ ಪಕ್ಷ ಸೇರಿದ್ದೇನೆ. ಈ ಪಕ್ಷ ಗುರುತಿಸಿ ಇಂದು ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ. ಅವರಿಗೆಲ್ಲ ಧನ್ಯವಾದಗಳು ಎಂದು ತಿಳಿಸಿದರು. ಬ್ಯಾಂಕ್ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ನಡೆಯಿತು. ಆ ಚುನಾವಣೆಗೆ ನನಗೆ ವಿರೋಧ ಪಕ್ಷ ನಾನು ಕಾಂಗ್ರೆಸ್ನ ಮೊದಲಿಂದಲೂ ಇದ್ದೆ. ಆದರೆ ಕಾಂಗ್ರೆಸ್ನವರು ನನಗೆ ದ್ರೋಹ ಮಾಡಿದ್ರು. ನಾನು ಕಾಂಗ್ರೆಸ್ನ ನಮ್ಮ ಅಪ್ಪನ ಕಾಲದಿಂದಲೂ ತಾತನ ಕಾಲ ದುಡ್ದಿದ್ರು ನಾನು ಅವ್ರು ಗುರುತಿಸಲೇ ಇಲ್ಲ. ಯಾವುದ್ರಾಗ ಒಂದು ನಾಮಿನೇಷನ್ ಮಾಡಲಿಲ್ಲ. ಈಗಲೂ ಕೊನೆಗಾಲಕ್ಕೆ ಒಂದು ಸೌಜನ್ಯವತ್ತ ಮಾತು ಆಡಲಿಲ್ಲ. ಅದಕ್ಕೆ ಬೇಸತ್ತು ಇವು ಸಹಕಾರದಿಂದ ಎನ್ಡಿಎ ಮಿತ್ರ ಸಹಕಾರದಿಂದ ಇವತ್ತು ಈ ಜಾಗಕ್ಕೆ ಬಂದಿದ್ದೀನಿ. ಈ ಮುಂದೆ ನಾನು ಮನಸ್ಫೂರ್ತಿಯಾಗಿ ಕಾಯವಾಟ ಸಣ್ಣಕ್ಕೆ ಏನು ಬೇಕೋ, ಬ್ಯಾಂಕಿಗೆ ಏನು ಬೇಕೋ ನಾನು ಕೈಲಾದ ಮಟ್ಟ ಸಹಾಯ ಮಾಡ್ತೀನಿ ಜನಗಳು, ರೈತರಿಗೆ. ಭೂ ಅಭಿವೃದ್ಧಿ ಬ್ಯಾಂಕಿನ ನೂತನವಾಗಿ ಎನ್ಡಿಎ ಬೆಂಬಲದಿಂದ ಆಯ್ಕೆಯಾಗಿರ್ತಕ್ಕಂಥ ಚಿಕ್ಕರಂಗಪ್ಪ ಅವರು ಮತ್ತು ನಾಗರಾಜ್ ಅವರಿಗೆ ನಮ್ಮ ಸುಧಾಕರ್ ಲಾಲ್ ಸಾಹೇಬರ ಸಹಕಾರದಿಂದ ಇಲ್ಲಿರ್ತಕ್ಕಂಥ ಎಲ್ಲ ಎನ್ಡಿಎ ಮುಖಂಡರಿಂದ ಇವತ್ತು ಜಯ ಲಭಿಸಿದೆ. ಮೊನ್ನೆ ಕೂಡ ಏನು KMF ಚುನಾವಣೆ ಇತ್ತು, ಈ ತಾಲೂಕಿಂದ ನಮ್ಮ ಸಿದ್ಧಗಂಗಪ್ಪ ಅವರು ಕೂಡ ಆಯ್ಕೆಯಾಗಿದ್ದಾರೆ. ಹಾಗಾಗಿ ಇವತ್ತು ಈ ಒಂದು ಕೊರಟಗೆರೆ ಕ್ಷೇತ್ರದಲ್ಲಿ ವಿಕ್ಟರಿ ಮೇಲೆ ವಿಕ್ಟರಿ ನೀವೆಲ್ಲ ಕೂಡ ಎನ್ಡಿಎದವರು ಹೊಡಿತಾ ಇದ್ದೀರಿ. ಮುಂದೆ ಕೂಡ ಬರ್ತಕ್ಕಂಥ ಎಲ್ಲ ಚುನಾವಣೆಯಲ್ಲಿ ಕೂಡ ಎನ್ಡಿಎ ಅವರು ಗೆಲ್ತಾರೆ. ಈಗ ಕಾಂಗ್ರೆಸ್ಸು ಈ ಜಿಲ್ಲೆಯಲ್ಲೆಲ್ಲ ಇಡೀ ರಾಜ್ಯದಲ್ಲಿ ಕ್ಷೀಣವಾಗುತ್ತೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಎನ್ಡಿಎ ಬಲ ಮತ್ತು ಏನು ಇವತ್ತು BJP ಮತ್ತು JDS ಇದೆ, ಮುಂದೆ ಈ ರಾಜ್ಯದಲ್ಲಿ ಒಂದು ಅಧಿಕಾರ ನಡೆಸುತ್ತೆ, ಯಾವುದೇ ಸಂಶಯ ಬೇಡ. ಈಗ ಈ ಒಂದು ಚುನಾವಣೆಗೆ ಯಾರ್ಯಾರು ಶ್ರಮ ಪಟ್ಟಿದ್ದೀರಿ ಎಲ್ಲರೂ ಕೂಡ ನಮ್ಮ ಜಿಲ್ಲಾ ಜನತಾ ದಳದ ಪರವಾಗಿ ಎನ್ಡಿಎ ಎಲ್ಲ ಮುಖಂಡರಿಗೂ ಕೂಡ ಮತ್ತು ಡೈರೆಕ್ಟರ್ಸ್ಗೆ ಎಲ್ರಿಗೂ ಕೂಡ ಅಭಿನಂದನೆಯನ್ನು ತಮ್ಮ ಮುಖಾಂತರ ಸಲ್ಲಿಸ್ತಾ ಇದ್ದೀನಿ. ಈ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಚಿಕ್ಕರಂಗಯ್ಯ, ಉಪಾಧ್ಯಕ್ಷರಾಗಿ ನಾಗರಾಜು ಆಯ್ಕೆಯಾಗಿದ್ದಾರೆ. ಇವರುಗಳು ಅಧಿಕಾರ ವಹಿಸಿಕೊಂಡು ರೈತರಿಗೆ ಸಿಗುವಂತಹ ಸೌಲಭ್ಯಗಳನ್ನು ತಲುಪಿಸುವಂತಹ ಕೆಲಸಗಳನ್ನ ಮಾಡಬೇಕು ಎಂದು ಮಾಜಿ ಶಾಸಕ PR ಸುಧಾಕರ್ ಲಾಲ್ ತಿಳಿಸಿದರು. ನಮ್ಮ ಚಿಕ್ಕರಂಗಯ್ಯನವರು ಅಧ್ಯಕ್ಷರಾಗಿ ಮತ್ತು ನಾಗರಾಜಪ್ಪನವರು ಉಪಾಧ್ಯಕ್ಷರಾಗಿ ಇವತ್ತು ಆಯ್ಕೆ ಆಗಿದ್ದಾರೆ ಅಂತ ಹೇಳಿದ್ರೆ ಬಹುಶಃ ನಮ್ಮ ಪಕ್ಷದ ಮುಖಂಡರುಗಳ ಪಾತ್ರ ಮತ್ತು ಎಲ್ಲ ಡೈರೆಕ್ಟರ್ಗಳು ಏನಿದ್ದಾರೆ ಎಲ್ಲರೂ ಕೂಡ ಇವತ್ತು ಒಮ್ಮತದಿಂದ ನಾವು PLD ಬ್ಯಾಂಕ್ ಅಂತಕ್ಕಂಥದ್ದು ರೈತರ ಪರವಾಗಿ ಕೆಲಸ ಮಾಡ್ತಕ್ಕಂಥ ಒಂದು ಸಂಸ್ಥೆ ಆಗಿದೆ. ಹಾಗಾಗಿ ಆ ಸಂಸ್ಥೆಯಲ್ಲಿ ನಾವು ಒಳ್ಳೆಯ ಕೆಲಸವನ್ನು ಮಾಡಿ ರೈತ ಪರವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ರೈತರಿಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ಇವತ್ತೇನು ಈ ಚುನಾವಣೆಯಲ್ಲಿ ಚಿಕ್ಕರಂಗಯ್ಯನವ್ರನ್ನ ಮತ್ತು ನಾಗರಾಜಪ್ಪವ್ರನ್ನ ಗೆಲ್ಲಿಸ್ಕೊಂಡಿದ್ದಾರೆ. ಹಾಗಾಗಿ ನಾನು ಪ್ರಪ್ರಥಮವಾಗಿ ಎಲ್ಲ ನಮ್ಮ ಡೈರೆಕ್ಟರ್ಗಳಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಮತ್ತು ವಿಶೇಷವಾಗಿ ಏನು ನಮ್ಮ ಚಿಕ್ಕರಂಗಯ್ಯನವ್ರು ಹೇಳಿದ ರೀತಿಯಲ್ಲಿ ಏನು ಹೊಸದಾಗೇನು ಇದೆಲ್ಲ ಇವತ್ತು ಅವರು ನಮ್ಮ ಜೊತೆಯಲ್ಲಿರ್ತಕ್ಕಂಥದ್ದು ಮರಳಿ ಗೂಡಿಗೆ ಬಂದಿದ್ದೀನಿ ಅಂತ ಏನು ಹೇಳಿದ್ರು, ಅದೇ ರೀತಿಯಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿ ಮತ್ತು ನಾಗರಾಜಪ್ಪನವರು ಎಲ್ರಿಗೂ ಕೂಡ ಅಭಿನಂದನೆಗಳನ್ನ ಹೇಳಿ ನನ್ನ ಮಾತು. ಸಾರಿಗೆ ಬಸ್ ಹಾಗೂ ಟ್ರ್ಯಾಕ್ಟರ್ ನಡುವೆ ಭೀಕರ ಅಪಘಾತ ಸಂಭವಿಸಿ ಕೂಲಿ ಕಾರ್ಮಿಕ ಮಹಿಳೆ ಸ್ಥಳದಲ್ಲೇ ಸಾವನ್ನಪ್ಪಿದ್ದು 18 ಮಂದಿ ಕೂಲಿ ಕಾರ್ಮಿಕರು ಗಾಯಗೊಂಡಿರುವ ಘಟನೆ ರಾಯಚೂರಿನ ಮದಗಲ್ ಪಟ್ಟಣದ ಸಮೀಪ ನಡೆದಿದೆ. ನಸುಕಿನ ಜಾವ ಜಿಲ್ಲೆಯ ಲಿಂಗಸಗೂರು ತಾಲೂಕಿನ ಮುದಗಲ್ ಪಟ್ಟಣದ ಬಳಿ ಬನ್ನಿಗೋಳದ ಗ್ರಾಮದ ಹೊರೆವಲಯದಲ್ಲಿ ಈ ದುರ್ಘಟನೆ ಸಂಭವಿಸಿದೆ. ಟ್ರ್ಯಾಕ್ಟರ್ನಲ್ಲಿದ್ದ ಶ್ರೀದೇವಿ ಮೃತ ಮಹಿಳೆ ಎಂದು ಗುರುತಿಸಲಾಗಿದೆ. ಇತ್ತೀಚೆಗಷ್ಟೇ ಶ್ರೀದೇವಿ ಅವರ ಮದುವೆಯಾಗಿತ್ತು ಎಂದು ತಿಳಿದು ಬಂದಿದೆ. ಇನ್ನುಳಿದ 18 ಜನ ಕೂಲಿ ಕಾರ್ಮಿಕರಿಗೆ ಗಾಯಗಳಾಗಿದ್ದು ಗಾಯಾಳುಗಳನ್ನ ಲಿಂಗಸಗೂರು ತಾಲೂಕು ಆಸ್ಪತ್ರೆಗೆ ಚಿಕಿತ್ಸೆಗೆ ರವಾನಿಸಲಾಗಿದೆ. ಈ ಪೈಕಿ ಗಂಭೀರವಾಗಿ ಗಾಯಗೊಂಡಿರುವ 4ರನ್ನ ಬಾಗಲಕೋಟೆಯ ಆಸ್ಪತ್ರೆಗೆ ಸಾಗಿಸಲಾಗಿದೆ. ಸರ್ಕಾರಿ ಬಸ್ ಚಾಲಕನಿಗೂ ಗಾಯಗಳಾಗಿದ್ದು ಪ್ರಯಾಣಿಕರಿಗೆ ಕೆಲವೊಂದು ಸಣ್ಣ ಪುಟ್ಟ ಗಾಯಗಳಾಗಿವೆ. ಅವರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ.
ಮಹಾರಾಷ್ಟ್ರದ ಜಲಗಾಂವ್ನಲ್ಲಿ ಬುಧವಾರ ಸಂಜೆ ರೈಲು ದುರಂತ ಸಂಭವಿಸಿದೆ. ಸೂಪರ್ ಫಾಸ್ಟ್ ಪುಷ್ಪಕ್ ಎಕ್ಸ್‌ಪ್ರೆಸ್ ರೈಲಿನಲ್ಲಿ ಬೆಂಕಿ ಹೊತ್ತಿರುವ ಬಗ್ಗೆ ವದಂತಿಗಳು ಹರಿದಾಡುತ್ತಿದ್ದಂತೆ ಪ್ರಯಾಣಿಕರು ರೈಲಿನ ಚೈನ್ ಎಳೆದಿದ್ದಾರೆ. ರೈಲಿನ ವೇಗ ಕಡಿಮೆಯಾಗುತ್ತಿದ್ದಂತೆ ಕೆಲವು ಪ್ರಯಾಣಿಕರು ಪುಷ್ಪಕ್ ಎಕ್ಸ್‌ಪ್ರೆಸ್‌ನಿಂದ ಹೊರಗೆ ಜಿಗಿದಿದ್ದಾರೆ. ಆದರೆ ಅದೇ ಸಮಯಕ್ಕೆ ಬಂದ ಮತ್ತೊಂದು ರೈಲು ಪ್ರಯಾಣಿಕರಿಗೆ ಡಿಕ್ಕಿ ಹೊಡೆದು ಆ ಅವಘಡದಲ್ಲಿ ಹಲವಾರು ಜನರ ದೇಹಗಳು ಛಿದ್ರಗೊಂಡಿದೆ. ಪುಷ್ಪಕ್ ಎಕ್ಸ್‌ಪ್ರೆಸ್ ಸೂಪರ್ ಫಾಸ್ಟ್ ರೈಲು ಉತ್ತರ ಪ್ರದೇಶದ ಲಕ್ನೋ ಜಂಕ್ಷನ್ನಿಂದ ಮುಂಬೈನ ಛತ್ರಪತಿ ಶಿವಾಜಿ ಮಹಾರಾಜ್ ಟರ್ಮಿನಲ್ ನಡುವೆ ಸಂಚರಿಸುತ್ತದೆ. ಈ ರೈಲಿನಲ್ಲಿ ಬೆಂಕಿ ಹೊತ್ತಿಕೊಂಡಿರುವುದಾಗಿ ವದಂತಿಗಳು ಹರಡಿತ್ತು. ವದಂತಿಯು ಗಾಳಿಯಷ್ಟೇ ವೇಗವಾಗಿ ಹರಡುತ್ತಿದ್ದಂತೆ ಪ್ರಯಾಣಿಕರು ರೈಲಿನ ಚೈನ್ ಎಳೆದಿದ್ದಾರೆ. ಇದರಿಂದ ವೇಗ ಕಳೆದುಕೊಂಡ ಸೂಪರ್ ಫಾಸ್ಟ್ ರೈಲು ನಿಲುಗಡೆಯಾಗುತ್ತಿದ್ದಂತೆ ಭಯಗೊಂಡಿದ್ದ ಹಲವು ಮಂದಿ ರೈಲಿನಿಂದ ಜಿಗಿದಿದ್ದರು. ಬೆಂಕಿಯಿಂದ ತಪ್ಪಿಸಿಕೊಳ್ಳಬೇಕು ಅನ್ನೋ ಆತುರದಲ್ಲಿ ಮತ್ತಷ್ಟು ಜನರು ಅಳಿಯ ಮೇಲೆ ಇಳಿದರು. ಆದರೆ ಅದೇ ಸಮಯಕ್ಕೆ ಕರ್ನಾಟಕ ಎಕ್ಸ್‌ಪ್ರೆಸ್ ಸೂಪರ್ ಫಾಸ್ಟ್ ರೈಲು ಹಳಿಯ ಬಳಿ ನಿಂತಿದ್ದವರನ್ನ ತೂರಿಕೊಂಡು ಹೋಯಿತು. ಕರ್ನಾಟಕ ಎಕ್ಸ್‌ಪ್ರೆಸ್ ರೈಲು ಬೆಂಗಳೂರಿನಿಂದ ದಿಲ್ಲಿಗೆ ಸಂಚರಿಸುತ್ತದೆ. ಇದು ಕೂಡ ಸೂಪರ್ ಫಾಸ್ಟ್ ರೈಲಾಗಿರುವುದರಿಂದ ಅಪಘಾತದ ತೀವ್ರತೆ ಹೆಚ್ಚಾಗಿದೆ. ಜಲಾವ್ನ ಪರಂಡಾ ನಿಲ್ದಾಣದ ಸಮೀಪದಲ್ಲಿ ಈ ದುರಂತ ಸಂಭವಿಸಿದೆ. ಈ ಅವಘಡದಲ್ಲಿ ಸಾವಿನ ಸಂಖ್ಯೆ 15ಕ್ಕೂ ಹೆಚ್ಚಾಗಿದ್ದು ಸುಮಾರು 40 ಜನರು ಗಾಯಗೊಂಡಿರುವುದಾಗಿ ತಿಳಿದು ಬಂದಿದೆ. ये पता लोग हल्ला किया, उसमें आग लग गया, तो आग सुन के लोग भागने लगे, तो उसके बाद में सब पब्लिक भागने लगी. उसके बाद भागने के बाद में दूसरी ट्रेन आ रही थी, वो सब घटना किया है. ये तो पुष्पक कुछ नहीं घटना किया, ये तो रोक ही दिया था, चेन नहीं लिया था उसका. ಎಷ್ಟಿತ್ತು ಈ ಹೊತ್ತಿನ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿವಿ. ಇದು ಕನ್ನಡಿಗರ ಭರವಸೆ.